वागर्थाविव सम्प्रोक्तौ वागर्थौ प्रतिपत्तये जगतः पितरौ वन्दे पार्वती परमेश्वरौ। ಶ್ರೀಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ಗ್ರಾಚಾರ ಪರಿಹಾರ ಚಾನೆಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಜಗತ್ತಿಗೆ ತಂದೆ ತಾಯಿಗಳಾದ ಪಾರ್ವತಿ ಪರಮೇಶ್ವರರನ್ನು ಯಾವ ರೀತಿ ನಾವು ಅತ್ಯಂತ ಸರಳವಾಗಿ ಪೂಜೆ ಮಾಡಬಹುದು, ಆ ಪೂಜೆಯ ಮೂಲಕ ಭಗವಂತನಾದ ಪರಶಿವನನ್ನು, ಮಂಗಳಕರನಾದ ಪರಶಿವನನ್ನು ನಾವು ಹೇಗೆ ಒಲಿಸಿಕೊಳ್ಳಬಹುದು ಅಂತ ತಿಳ್ಕೊಳ್ಳೋಣ, ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಯಾಕೆಂದರೆ ಶಿವನ ಬಗ್ಗೆ ನಾವು ಹೇಳೋಕ್ಕೆ ನಾವ್ಯಾರು ಅಲ್ಪರು. ಆದಾಗ್ಯೂ ಎಷ್ಟನ್ನು ತಿಳ್ಕೊಂಡಿರ್ತೀವೋ ಅದರಲ್ಲಿ ಇನ್ನೂ ಸರಳವಾಗಿ, ಯಾಕೆಂದರೆ ಪರಮೇಶ್ವರನನ್ನು, ಈಶ್ವರನನ್ನು ಅನೇಕ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡಬಹುದು. ತುಂಬ ಜನ 16 ಸೋಮವಾರ ವ್ರತಗಳನ್ನು ಮಾಡ್ತಾರೆ. ಇನ್ನು ಕೆಲವರು 5 ಸೋಮವಾರ ವ್ರತವನ್ನು ಮಾಡಿ ತಮಗೆ ಬೇಕಾದಂತಹ ವರವನ್ನು ಪಡ್ಕೊಂಡಿರೋರು ಲಕ್ಷಾಂತರ ಜನ ಇದ್ದಾರೆ ಅಲ್ವಾ. ಮತ್ತು ಕೆಲವರು ಕೇವಲ ಒಂದು ಓಂ ನಮಃ ಶಿವಾಯ ಜಪವನ್ನೇ ಮಾಡಿ ತಮಗೆ ಬೇಕಾದನ್ನು ಸಿದ್ಧಿಸ್ಕೊಂಡಿರ್ತಾರೆ. ಒಟ್ಟಾರೆ ಭಗವಂತ ಕ್ಷಿಪ್ರಪ್ರಸಾದಿ, ಅಂದರೆ ಬೇರೆ ಲಕ್ಷ್ಮೀ ನಾರಾಯಣ ಇವರೆಲ್ಲರಿಗಿಂತಲೂ ಬೇಗ ಒಲಿಯುವವನು, ಭಕ್ತನ ಭಕ್ತಿಗೆ ಮೆಚ್ಚಿ ಅತ್ಯಂತ ಬೇಗ ಒಲಿತಕ್ಕಂಥವನು ನಮ್ಮ ಭೋಲೆನಾಥ ಪರಮೇಶ್ವರ ಅಂತ ಹೇಳಲಾಗತ್ತೆ. ಹೀಗೆ ನಾವು ಪರಮೇಶ್ವರನನ್ನು ಪೂಜಿಸಬೇಕಾದ್ರೆ ಹೇಗಪ್ಪ, ಈಗಂತೂ ತುಂಬ ಬ್ಯುಸಿ ಲೈಫು, ನಮ್ಮ ಕೈಲಂತೂ ಗಂಟೆಗಟ್ಟಲೆ ಕೂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ, ಹಾಗಾದರೆ ಹೇಗೆ ಮಾಡಬಹುದು ಅಂತನ್ನೋದಾದರೆ ಒಂದು ಸಣ್ಣ ಸರಳ ರೀತಿಯ ಉಪಾಯವನ್ನು ಇವತ್ತು ನಾವು ನೋಡೋಣ. ಶಿವನನ್ನು ನಾವು ಪೂಜಿಸಬೇಕಾದಾಗ ನೀವು ಯಾವುದಾದ್ರೂ ಒಂದು ಶಿವಪಾರ್ವತಿಯರ ಫೋಟೋವನ್ನು ಇಟ್ಕೊಳ್ಬಹುದು, ಅಥವಾ ಶಿವಲಿಂಗವನ್ನು ಇಟ್ಕೊಳ್ಬಹುದು. ಯಾವ ರೀತಿ ನಿಮಗೆ ವ್ಯವಸ್ಥೆ ಆಗುತ್ತೋ ನಿಮ್ಮ ಮನೆಯಲ್ಲಿ ಅದು ತಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಹಾಗೆಯೇ ಪ್ರತಿದಿನ ನೀವು ಇವತ್ತು 5 ಗಂಟೆಗೆ ಪೂಜೆ ಮಾಡ್ತೀರಾ ಅಂದರೆ ನಾಳೆನೂ 5 ಗಂಟೆಗೆ ಪೂಜೆ ಮಾಡಬೇಕು. ಅಥವಾ ನಾನು ನಿಮ್ಗೆ ಆಗಲ್ಲ, ನಂಗೆ ಮಧ್ಯಾಹ್ನ 12 ಗಂಟೆಗೇ ಪೂಜೆ ಮಾಡೋಕ್ಕಾಗೋದು, ಆಯಿತು, ಪ್ರತಿದಿನ ಅದೇ ಸಮಯಕ್ಕೆ ನೀವು ಪೂಜೆ ಮಾಡಿ. ಹೀಗೆ ಪ್ರತಿದಿನ ಅದೇ ಸಮಯಕ್ಕೆ ನಾವು ಪೂಜೆ ಧ್ಯಾನ ಇದನ್ನು ಮಾಡೋದ್ರಿಂದ ಏನಪ್ಪ ಫಲ ಅಂತನ್ನೋದಾದರೆ, ನಮ್ಮ ಕೆಲಸ ಕಾರ್ಯಗಳು ಕೂಡ ಸಮಯಕ್ಕೆ ಸರಿಯಾಗಿ ಕೈಗೂಡುತ್ತವೆ. ಅಂದರೆ ಇವತ್ತು ಆಗಬೇಕಾಗಿರೋ ಕೆಲಸ ಇನ್ಯಾವತ್ತೋ ಆದರೆ ಅದರಿಂದ ನಮಗೆ ಏನು ಅಂಥ ಪ್ರಯೋಜನ ಇಲ್ಲ ಅಲ್ವಾ. ಯಾವತ್ತಾಗಬೇಕಿತ್ತೋ ಅವತ್ತಾಗಬೇಕಿತ್ತಪ್ಪ ಅಂತ ನಾವು ಬೇಜಾರು ಮಾಡ್ಕೊಳ್ತೀವಿ. ಹಾಗಾಗಿ ನಾವು ಪೂಜೆಯನ್ನು ಪ್ರತಿದಿನ ಸಮಯಕ್ಕೆ ಸರಿಯಾಗಿ, ಧ್ಯಾನವನ್ನು ಪ್ರತಿದಿನ ಅದದೇ ಸಮಯಕ್ಕೆ ಮಾಡೋದ್ರಿಂದ ನಮ್ಮ ಕೆಲಸ ಕಾರ್ಯಗಳು ಕೂಡ ಸಮಯಕ್ಕೆ ಸರಿಯಾಗಿ ಕೈಗೂಡುತ್ತೆ. ಹೀಗಾಗಿ ನೀವು ಈ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ. ಇನ್ನೊಂದು, ಕೆಲವರಿಗೆ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡ್ತಕ್ಕಂಥ ಒಂದು ಅಭ್ಯಾಸ ಇರುತ್ತೆ, ಇಲ್ಲದಿದ್ದರೆ ಮಾಡಿಕೊಳ್ಳಬಹುದು. ಹಾಗಾದರೆ ನೀವು ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಬೇಕಾದ್ರೆ ಒಂದು ಶುದ್ಧ ಜಲವನ್ನು ತೊಗೊಂಡು ಹೋಗ್ತೀರ ಅಲ್ವಾ. ಶುದ್ಧ ಜಲವನ್ನು ತೊಗೊಂಡು ಹೋಗುವಾಗ ಅದರೊಳಗಡೆಗೆ ಒಂದು ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಬೇಡಿ. ಕಪ್ಪು ಎಳ್ಳನ್ನು ಹಾಕಿ ಆ ಶಿವಲಿಂಗಕ್ಕೆ ನೀವು ಜಲಾಭಿಷೇಕವನ್ನು ಮಾಡಿಕೊಳ್ಳಿ. ಇದರಿಂದ ಕೂಡ ನಿಮಗೆ ಇರ್ತಕ್ಕಂತಹ ಅನೇಕ ಬಾಧೆಗಳು, ಗ್ರಹ ಬಾಧೆಗಳು, ಈ ಶತ್ರು ಬಾಧೆಗಳು ಇವೆಲ್ಲವೂ ಕೂಡ ತೊಲಗಿ ನಿಮಗೆ ನೀವು ಸಂಕಲ್ಪಿಸಿಕೊಂಡಂತಹ ಕೆಲಸ ಕಾರ್ಯಗಳು ಕೈಗೂಡುತ್ತವೆ ಮತ್ತು ಆ ಪರಮೇಶ್ವರ ಪಾರ್ವತಿಯರ ಅನುಗ್ರಹವಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.